ಬಂದ್ ಆಗುತ್ತಾ ದೇಶದ ಮೊದಲ ಖಾಸಗಿ ತರಕಾರಿ ಮಾರುಕಟ್ಟೆ. ಬೆಳಗಾವಿಯ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ನಕಲಿ ದಾಖಲೆಯನ್ನ ನೀಡಿ ಜೈ ಕಿಸಾನ್ ಮಾರುಕಟ್ಟೆಗೆ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಸತ್ತ ವ್ಯಕ್ತಿಯ ಹೆಸರಿನಲ್ಲಿ ಭೂ ಪರಿವರ್ತನೆ ಆರೋಪ ಇದೆ. ಕೃಷಿ ಭೂಮಿಯನ್ನ ವಾಣಿಜ್ಯ ವಲಯಕ್ಕೆ ಪರಿವರ್ತನೆ ಮಾಡಲಾಗಿದೆ. ನಕಲಿ ದಾಖಲೆ ನೀಡಿ ಅರ್ಜಿಯನ್ನ ಸಲ್ಲಿಸಿ ಅನುಮತಿ ಪಡೆದಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಸತ್ತ ವ್ಯಕ್ತಿ ಹೆಸರಲ್ಲಿ ಅರ್ಜಿಯನ್ನ ಸಲ್ಲಿಸಿ ಅನುಮತಿಯನ್ನ ಪಡೆದಿದ್ದಾರೆ ವರ್ತಕರು. 2013ರಲ್ಲಿ ಬಸಲಿಂಗಪ್ಪ ಹೆಸರಲ್ಲಿ ಭೂ ಪರಿವರ್ತನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಬಸಲಿಂಗಪ್ಪ ಬಾವಿ ಎಂಬ ವ್ಯಕ್ತಿ 29 ನವೆಂಬರ್ 2011ರಲ್ಲೇ ಮೃತಪಟ್ಟಿದ್ದಾರೆ. ರೈತ ಮುಖಂಡರಿಂದ ಖಾಸಗಿ ಮಾರುಕಟ್ಟೆ ವಿರುದ್ಧ ಈಗ ಹೋರಾಟ ಆರಂಭ ಆಗಿದೆ. ಸಿದ್ದಗೌಡ ಮೋದಗಿ ನೇತೃತ್ವದಲ್ಲಿ ಅಕ್ರಮದ ಬಗ್ಗೆ ಈಗ ದೂರು ಸಹ ದಾಖಲಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಸಹ ದೂರು ನೀಡಲಾಗಿದೆ. ರಾಜ್ಯ ಸರ್ಕಾರ ನಡೆಸಿದ ತನಿಖೆಯಲ್ಲಿ ಅಕ್ರಮ ಬೆಳಕಿಗೆ ಬರ್ತಾ ಇದೆ. ಮಾರುಕಟ್ಟೆ ನಿಯಮ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬುಡಾದಿಂದ ಕೊಟ್ಟಿದ್ದ ಜಮೀನು ಬದಲಾವಣೆ ಆದೇಶವನ್ನ ರದ್ದು ಮಾಡಲಾಗಿದೆ. ಸತ್ತ ವ್ಯಕ್ತಿ ಹೆಸರಲ್ಲಿ ಅರ್ಜಿಯನ್ನ ಸಲ್ಲಿಸಿ ಅನುಮತಿಯನ್ನ ವರ್ತಕರು ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಸದ್ಯಕ್ಕೀಗ ವರದಿಯನ್ನ ಸಹ ನೀಡಲಾಗಿದೆ. ಈಗಿರುವಂತಹ ಪ್ರಶ್ನೆ, ಹಾಗಾದ್ರೆ ಬೆಳಗಾವಿಯ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಆಗುತ್ತಾ ಆದಷ್ಟು ಬೇಗ? ಹಾಗಾದ್ರೆ ದೇಶದ ಮೊದಲ ಖಾಸಗಿ ತರಕಾರಿ ಮಾರುಕಟ್ಟೆ ಇದು. ಸಾಕಷ್ಟು ಆರೋಪಗಳನ್ನ ಎದುರಿಸ್ತಾ ಇದೆ. ಗೋಲ್ಮಾಲ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಸಹ ಬಂದಿರೋದ್ರಿಂದಾಗಿ ಸಂಕಷ್ಟ ಎದುರಿಸ್ತಾ ಇದೆ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ. ಕೃಷಿ ಭೂಮಿಯನ್ನ ವಾಣಿಜ್ಯ ವಲಯಕ್ಕೆ ಪರಿವರ್ತನೆ ಮಾಡಲಾಗಿದೆ. ನಕಲಿ ದಾಖಲೆ ನೀಡಿ ಅರ್ಜಿಯನ್ನ ಸಲ್ಲಿಸಿ ಅನುಮತಿಯನ್ನ ಪಡೆದಿದ್ದಾರೆ ಅಂತ ಆರೋಪ ಮಾಡಿ ದೂರನ್ನ ಸಹ ದಾಖಲು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಿದ್ದು ವರದಿಯನ್ನ ಸಹ ನೀಡಲಾಗಿದೆ. ಸರ್ಕಾರದ ಅನುಮತಿ ಪಡೆಯುವ ಮುಂಚೆನೇ ಕಟ್ಟಡದ ನಿರ್ಮಾಣ ಮಾಡಲಾಗಿದೆ. ಮಳಿಗೆಗಳನ್ನ ಸಹ ಹಸ್ತಾಂತರ ಮಾಡದೇ ಇರೋ ಆರೋಪ ಸಹ ಕೇಳಿಬರ್ತಾ ಇದೆ. ಹೀಗಾಗಿನೇ ಈಗ ಜೈ ಕಿಸಾನ್ ಮಾರುಕಟ್ಟೆಯ ಕತೆ ಏನು? ಹಾಗಾದ್ರೆ ಬಂದ್ ಮಾಡಲಾಗತ್ತಾ ಈ ಮಾರುಕಟ್ಟೆಯನ್ನ ಅನ್ನುವಂತಹ ಪ್ರಶ್ನೆ ಇದೆ. ದೇಶದ ಮೊದಲ ಖಾಸಗಿ ತರಕಾರಿ ಮಾರುಕಟ್ಟೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.